ವೀಕ್ಷಕರೇ, BN TV ನ್ಯೂಸ್ಗೆ ಸ್ವಾಗತ. ಪ್ರಯಾಗ್ ನಗರ ಐತಿಹಾಸಿಕ ಕುಂಭಮೇಳಕ್ಕಾಗಿ ಸಿದ್ಧಗೊಂಡಿದೆ. 144 ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿರೋದ್ರಿಂದ ಇದನ್ನ ಮಹಾ ಕುಂಭಮೇಳ ಎಂದು ಕೂಡ ಕರೆಯಲಾಗುತ್ತೆ. ಪ್ರತಿ 3 ವರ್ಷಗಳಿಗೊಮ್ಮೆ, 6 ವರ್ಷಗಳಿಗೊಮ್ಮೆ, 12 ವರ್ಷಗಳಿಗೊಮ್ಮೆ ಮತ್ತು 144 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಆದರೆ ಕುಂಭವನ್ನು ಯಾಕೆ ಆಚರಿಸಬೇಕು? ಇದರ ಧಾರ್ಮಿಕ ನಂಬಿಕೆಗಳೇನು? ಕುಂಭಮೇಳ, ಮಹಾಕುಂಭ, ಪೂರ್ಣಕುಂಭ, ಅರ್ಧಕುಂಭ ಎಂದರೇನು? ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಾ ಇದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಗುರುಗ್ರಹವು ಸಿಂಹ ರಾಶಿಯಲ್ಲಿದ್ದಾಗ ಗೋದಾವರಿಯು ತ್ರಯಂಬಕೇಶ್ವರದಲ್ಲಿ ಭೂಮಿಗೆ ಇಳಿದಳು. ಭೂಮಿಯ ಮೇಲೆ ಕೇವಲ 7 ದೇವರುಗಳು, 7 ಋಷಿಗಳು ಮತ್ತು 7 ಮಾನವರು ಇದ್ದರು. ಆದ್ದರಿಂದ ಗೋದಾವರಿಯನ್ನ ಮೊದಲ ಮತ್ತು ಅತ್ಯಂತ ಶ್ರೇಷ್ಠ ನದಿ ಎಂದು ಗೌರವಿಸಲಾಗುತ್ತದೆ. ಕುಂಭಮೇಳವು ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ದೃಷ್ಟಿಕೋನಗಳ ಜೊತೆಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಮುಖ್ಯವಾಗಿದೆ. ಕುಂಭಮೇಳದ ಸಮಯದಲ್ಲಿ ನಿರ್ದಿಷ್ಟ ಗ್ರಹಗಳ ಸ್ಥಾನದಿಂದಾಗಿ ಪರಿಸರದಲ್ಲಿ ಉಂಟಾಗುವ ಪರಿಣಾಮಗಳು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಪ್ರಯೋಜನಕಾರಿಯಾಗಿದೆ. ಈ ಉದ್ದೇಶಕ್ಕಾಗಿ ಕುಂಭ ಪರ್ವ ಕಾಲದಲ್ಲಿ ಕುಂಭಮೇಳದ ಸ್ಥಳಕ್ಕೆ ಋಷಿಗಳು, ದಾರ್ಶನಿಕರು ಮತ್ತು ಭಕ್ತರು ಭೇಟಿ ನೀಡುತ್ತಾರೆ ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು, ದೇವತೆಗಳ ಆರಾಧನೆ, ಪಿತೃತರ್ಪಣ, ಶ್ರಾದ್ದ, ಯಜ್ಞ, ಯಾಗ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ. ದೇಣಿಗೆ, ಧ್ಯಾನ, ತಪಸ್ಸು ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ನೀಡುತ್ತದೆ. ಕುಂಭಮೇಳದ ಆಧ್ಯಾತ್ಮಿಕ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋಣ. 4 ಯಾತ್ರಾ ಸ್ಥಳಗಳಲ್ಲಿ ಕುಂಭ ಪರ್ವದ ಸಮಯದಲ್ಲಿ ಕುಂಭಮೇಳಗಳು ಅಥವಾ ಭಾರತಾದ್ಯಂತ ಅರ್ಧ ಕುಂಭಮೇಳಗಳ ಉದ್ದೇಶವು ಆಧ್ಯಾತ್ಮಿಕ ಸ್ವರೂಪದ್ದಾಗಿದೆ. ಹರಿದ್ವಾರ, ಪ್ರಯಾಗ ಮೊದಲಾದ ಪವಿತ್ರ ಯಾತ್ರಾ ಸ್ಥಳಗಳಿಗೆ ದೂರದ ಸ್ಥಳಗಳಿಂದ ಬರುವ ಭಕ್ತರು ಕುಂಭ ಪರ್ವದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಗಂಗಾ ನದಿಯಲ್ಲಿ ಪುಣ್ಯಪ್ರದವಾದ ಸ್ನಾನವನ್ನು ಮಾಡಿ ಆಧ್ಯಾತ್ಮಿಕ ಪ್ರವಚನಗಳನ್ನು ಆಲಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಋಷಿಗಳು ಮತ್ತು ಸಂತರು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಕುಂಭಮೇಳಗಳ ಉದ್ದೇಶವೆಂದರೆ ಭಕ್ತರು ಧ್ಯಾನ, ದಾನ, ಯಜ್ಞಾಸ, ತಪಸ್ಸು, ಪಠಣ ಮುಂತಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುತ್ತಾರೆ ಎಂಬುದು. ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಪ್ರಯಾಗದಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕನಿಷ್ಠ 5 ಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ಆದರೆ ಹರಿದ್ವಾರ, ಉಜ್ಜಯಿನಿ ಮತ್ತು ತ್ರಯಂಬಕೇಶ್ವರ, ನಾಸಿಕ್ನಲ್ಲಿ 1 ರಿಂದ 2 ಕೋಟಿ ಭಕ್ತರು ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಾರೆ. ಜೈನ, ಬೌದ್ಧ ಮತ್ತು ಸಿಖ್ ಧರ್ಮದ ಅನುಯಾಯಿಗಳು ಕೂಡ ಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಭಕ್ತರ ಸಂಖ್ಯೆಯನ್ನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಗುರುತಿಸಲಾಗಿದೆ. 1942ರಲ್ಲಿ ಭಾರತೀಯ ವೈಸರಾಯ್ ಲಾರ್ಡ್ ಲಿನ್ಲಿತ್ಕೋ ಅವರು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರೊಂದಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಪ್ರಯಾಗದಲ್ಲಿ ಕುಂಭಮೇಳವನ್ನು ನೋಡಿದರು. ಲಕ್ಷಾಂತರ ಭಕ್ತರ ಸಾಗರವನ್ನು ಕಂಡು ಬೆರಗಾದ ಅವರು ಕುತೂಹಲದಿಂದ ಪಂಡಿತ್ ಮಾಳವೀಯ, ಕುಂಭಮೇಳದಲ್ಲಿ ಜನರನ್ನು ಒಟ್ಟುಗೂಡಿಸಲು ಸಂಘಟಕರು ಸಾಕಷ್ಟು ಕಷ್ಟಪಟ್ಟಿರಬೇಕು ಅಲ್ಲವೇ? ಸಂಘಟಕರು ಎಷ್ಟು ಖರ್ಚು ಮಾಡಿರಬಹುದು? ಪಂಡಿತ್ ಮಾಳವೀಯ ಹೇಳಿದರು, ಕೇವಲ 2 ಪೈಸೆ. ಈ ಉತ್ತರವನ್ನು ಕೇಳಿದ ಲಾರ್ಡ್ ಲಿನ್ಲಿತ್ಕೋ, ಪಂಡಿತ್ ಮಾಳವೀಯ, ಪಂಡಿತ್ವಿ, ನೀವು ನನ್ನನ್ನು ಚುಡಾಯಿಸುತ್ತಿದ್ದೀರಾ? ಪಂಡಿತ್ ಮಾಳವೀಯನು ತನ್ನ ಜೇಬಿನಿಂದ ಪಂಚಾಂಗದ ಪ್ರತಿಯನ್ನು ತೆಗೆದುಕೊಂಡು ಅದನ್ನು ಲಾರ್ಡ್ ಲಿನ್ಲಿತ್ಕೋಗೆ ಹಸ್ತಾಂತರಿಸಿದನು. ಇದಕ್ಕೆ ಕೇವಲ 2 ಪೈಸೆ ವೆಚ್ಚವಾಗುತ್ತದೆ. ಈ ಮೂಲಕ ಕುಂಭಮೇಳದ ಪುಣ್ಯಕಾಲದ ಬಗ್ಗೆ ಜನ ತಿಳಿದುಕೊಂಡಿದ್ದಾರೆ. ಅದರಂತೆ ಪ್ರತಿಯೊಬ್ಬರೂ ತಮ್ಮದೇ ಆದ ಪವಿತ್ರ ಸ್ನಾನಕ್ಕಾಗಿ ಒಟ್ಟುಗೂಡುತ್ತಾರೆ. ಯಾರಿಗೂ ವೈಯಕ್ತಿಕ ಆಹ್ವಾನ ನೀಡಿಲ್ಲ. ಕುಂಭಮೇಳದಲ್ಲಿ ಭಾಗವಹಿಸುವವರು ತೊಡುವ ಬಟ್ಟೆಯತ್ತ ಯಾರೂ ಗಮನ ಹರಿಸುವುದಿಲ್ಲ. ನಗ್ನ ಸಾಧು ತನ್ನ ಅಖಾಡ ಜೊತೆಗೆ ಗಂಗಾ ನದಿಯಲ್ಲಿ ಧುಮುಕಿದಾಗ ಅಂತಹ ದೃಶ್ಯವನ್ನು ನೋಡಲು ಯಾರಾದರೂ ಸಂತೋಷ ಪಡುತ್ತಾರೆ. ಇಲ್ಲಿ ಜನರು ಪುರುಷ ಅಥವಾ ಮಹಿಳೆ ಎಂದು ತಮ್ಮ ಗುರುತನ್ನು ಮರೆತು ಬಿಡುತ್ತಾರೆ. ದೈಹಿಕ ಆಸೆಗಳನ್ನು ಮರೆತು ಬಿಡಿ. ಒಬ್ಬ ವ್ಯಕ್ತಿಯು ಧರಿಸಿದ್ದಾನೋ ಇಲ್ಲವೋ ಎಂಬುದನ್ನು ಜನರು ಗಮನಿಸುವುದಿಲ್ಲ. ಅಂತಹ ಆಲೋಚನೆ ಯಾರಿಗೂ ಬರುವುದಿಲ್ಲ. ಅನೇಕ ಮಹಿಳೆಯರು ತಮ್ಮ ಸೀರೆಗಳನ್ನು ಒಣಗಿಸುವುದನ್ನು ಕಾಣಬಹುದು. ಆದರೆ ಯಾರು
ಇರುವವರನ್ನ ನೋಡುವುದಿಲ್ಲ. ಲೈಂಗಿಕತೆಯ ವಿಜ್ಞಾನದ ವಿದ್ಯಾರ್ಥಿಗಳು ಕುಂಭಮೇಳಕ್ಕೆ ಭೇಟಿ ನೀಡಬೇಕು. ಆ ವಾತಾವರಣದಲ್ಲಿ ಲೈಂಗಿಕ ಬಯಕೆಯನ್ನ ಅನುಭವಿಸುವುದಿಲ್ಲ. ಅಂತಹ ಅಧ್ಯಯನವು ಸವಾಲಾಗಿದೆ ಎಂದು ಅವರು ಭಾವಿಸಿರಬಹುದು. ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ, ಅಸಭ್ಯ ವರ್ತನೆ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯ ಪ್ರಶ್ನೆಯೇ ಇಲ್ಲ. ಎಲ್ಲರಿಗೂ ಇರುವ ಒಂದೇ ಒಂದು ಹಂಬಲವೆಂದರೆ ಗಂಗಾದಲ್ಲಿ ಪವಿತ್ರ ಸ್ನಾನ ಮಾಡುವ ಅವಕಾಶ. ಕುಂಭಮೇಳದ ಸಮಯದಲ್ಲಿ ಸಂತರ ದರ್ಶನ ಭಕ್ತರ ಕಣ್ಣಿಗೆ ರಸದೌತಣ ನೀಡುತ್ತದೆ. ಆದರೆ ಧರ್ಮ, ಆಧ್ಯಾತ್ಮಿಕತೆ, ರಾಮಾಯಣ, ಮಹಾಭಾರತ ಮುಂತಾದ ವಿಷಯಗಳ ಕುರಿತು ಪ್ರವಚನಗಳು ಮತ್ತು ಉಪನ್ಯಾಸಗಳು ಭಕ್ತರ ಕಿವಿಗೆ ಸ್ಫೂರ್ತಿದಾಯಕ ಉಪಚಾರಗಳಾಗಿವೆ. ಸ್ಥಳದಲ್ಲಿ ಸುಮಾರು 10,000 ಪಂಡಲ್ಗಳನ್ನು ನಿರ್ಮಿಸಲಾಗಿದೆ ಮತ್ತು ಈ ಹೆಚ್ಚಿನ ಪಂಡಲ್ಗಳಲ್ಲಿ ಪ್ರತಿದಿನ ಧಾರ್ಮಿಕ ವಿಷಯಗಳ ಕುರಿತು ಪ್ರವಚನಗಳು ನಡೆಯುತ್ತವೆ. ಕುಂಭಮೇಳ ನಡೆಯಬೇಕಾದ ಸ್ಥಳ ಮತ್ತು ಅದರ ಸಮಯಗಳು ಗ್ರಹಗಳ ಲೆಕ್ಕಾಚಾರದ ಅಡಿಪಾಯವನ್ನು ಹೊಂದಿವೆ. ಚಂದ್ರ, ಸೂರ್ಯ ಮತ್ತು ಗುರು ಅಮೃತ ಕುಂಭವನ್ನು ರಕ್ಷಿಸಲು ದೇವರುಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧದಲ್ಲಿ ದೇವರುಗಳಿಗೆ ಅನನ್ಯ ಸಹಾಯವನ್ನು ಒದಗಿಸಿದರು. ರಾಶಿಚಕ್ರದಲ್ಲಿ ಅವರ ನಿರ್ದಿಷ್ಟ ಜೋಡಣೆ ಸಂಭವಿಸಿದಾಗ ಕುಂಭಮೇಳದ ಕಾಲಾವಧಿಯನ್ನು ನಿರ್ಧರಿಸಲಾಗುತ್ತದೆ. ರಾಕ್ಷಸರೊಂದಿಗೆ ಹೋರಾಡುವಲ್ಲಿ ಗುರು ಮಹತ್ವದ ಪಾತ್ರವನ್ನು ವಹಿಸಿದ್ದಾನೆ. ಆದ್ದರಿಂದ ಕುಂಭಮೇಳದ ಸ್ಥಳ ಮತ್ತು ದಿನಾಂಕಗಳನ್ನು ನಿರ್ಧರಿಸಲು ಅದರ ಜೋಡಣೆಯನ್ನು ನಿರ್ಣಾಯಕವೆಂದು ಪರಿಗಣಿಸಲಾಗುತ್ತದೆ. ಗುರುವು ಕುಂಭರಾಶಿಗೆ ಮತ್ತು ಸೂರ್ಯನು ಮೇಷಕ್ಕೆ ಪ್ರವೇಶಿಸಿದಾಗ ಮಾತ್ರ ಕುಂಭಮೇಳವು ಹರಿದ್ವಾರದಲ್ಲಿ ನಡೆಯುತ್ತದೆ. ಮಾಘ ಅಮಾವಾಸ್ಯೆಯಂದು ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಸೂರ್ಯ, ಚಂದ್ರ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಕುಂಭಮೇಳವು ಪ್ರಯಾಗದಲ್ಲಿ ನಡೆಯುತ್ತದೆ. ಗುರುವು ಕುಂಭರಾಶಿಯನ್ನು ಪ್ರವೇಶಿಸಿದಾಗ ಉಜ್ಜಯಿನಿಗೆ ಕುಂಭಮೇಳವನ್ನು ನಡೆಸುವ ಗೌರವ ದೊರೆಯುತ್ತದೆ. ಸೂರ್ಯ ಮತ್ತು ಗುರುವು ರಾಶಿಚಕ್ರದ ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಕುಂಭಮೇಳವು ತ್ರಯಂಬಕೇಶ್ವರ ನಾಸಿಕ್ನಲ್ಲಿ ನಡೆಯುತ್ತದೆ.